ನಂದಿ ಬೆಟ್ಟಕ್ಕೆ ಗ್ರಹಗತಿಯೇ ಸರಿಯಿಲ್ಲ. ಮತ್ತೆ ಮತ್ತೆ ಪ್ರವಾಸಿಗರಿಗೆ ಬ್ಯಾನ್ ಆಗ್ತಿರೋ ಸುಂದರ ತಾಣ. ಸಚಿವ ಸಂಪುಟ ಸಭೆ ಹೆಸರಲ್ಲಿ ಪ್ರಕೃತಿ ಪ್ರಿಯರಿಗೆ ಸಂಕಷ್ಟ. ಈ ಬಾರಿ ನಂದಿ ಬೆಟ್ಟದ ಜೊತೆ ಸ್ಕಂದಗಿರಿಗೂ ಶುರುವಾಯಿತು ವಕ್ರದೆಸೆ. ಜೂನ್ 30ರಿಂದ ಜುಲೈ 3ರವರೆಗೂ ನಂದಿಗಿರಿ ಸ್ಕಂದಗಿರಿ ಪ್ರವೇಶ ನಿಷೇಧ. ಜಿಲ್ಲಾಧಿಕಾರಿ PN ರವೀಂದ್ರರವರ ಆದೇಶಕ್ಕೆ ಬೇಸರ ವ್ಯಕ್ತಪಡಿಸುತ್ತಿರುವ ಪ್ರವಾಸಿಗರು. ಪ್ರವಾಸಿ ತಾಣ ನಂದಿ ಬೆಟ್ಟಕ್ಕೆ ಗ್ರಹಗತಿಯೇ ಸರಿಯಿಲ್ಲ. ಸಚಿವ ಸಂಪುಟ ಸಭೆ ಹೆಸರಲ್ಲಿ ಮತ್ತೆ ಮತ್ತೆ ಪ್ರವಾಸಿಗರ ನಿಷೇಧಕ್ಕೆ ಒಳಗಾಗ್ತಿದೆ. ಇದರಿಂದ ಪ್ರಕೃತಿ ಪ್ರಿಯರು ಇಡೀ ಸಂಪುಟ ಸಭೆಗೆ ಹಿಡಿಶಾಪ ಹಾಕೋ ಜೊತೆ ಜಿಲ್ಲಾಧಿಕಾರಿಯನ್ನು ಶಪಿಸೋದಕ್ಕೆ ಮುಂದಾಗಿದ್ದಾರೆ. ಜೂನ್ 30ರಿಂದ ಜುಲೈ 7ರವರೆಗೂ ಪ್ರವಾಸಿಗರಿಗೆ ಶಾಕ್. ನಂದಿಗಿರಿ ಸ್ಕಂದಗಿರಿಗೆ ಜನರು ಬರೋ ಹಾಗೇ ಇಲ್ಲ. ಬೆಂಗಳೂರಿಂದ ಕೂಗಳತೆ ದೂರದಲ್ಲಿರೋ ನಂದಿಗಿರಿ ಸ್ಕಂದಗಿರಿಗೆ ಮತ್ತೆ ನಿಷೇಧದ ಹೊರೆ ಬಿದ್ದಿದೆ. ಪ್ರಕೃತಿ ಪ್ರಿಯರು ಮನದಾಸೆಯ ತಾಣಕ್ಕೆ ಮತ್ತೆ ಮತ್ತೆ ಬ್ರೇಕ್ ಬೀಳ್ತಿದೆ. ಸುಂದರ ತಾಣವನ್ನ ಕಣ್ತುಂಬಿಕೊಂಡು ಎಂಜಾಯ್ ಮಾಡಬೇಕು ಅಂತಿರೋ ಮನಸ್ಸುಗಳಿಗೆ ಬರೆ ಎಳೆಯಲಾಗ್ತಿದೆ. ಸಚಿವ ಸಂಪುಟ ಸಭೆ ಹೆಸರಲ್ಲಿ ಪ್ರವಾಸಿಗರನ್ನ ಹತ್ತಿಕ್ಕುವ ಕೆಲಸ ಮಾಡಲಾಗ್ತಿದೆ ಎನ್ನುವ ದೂರುಗಳು ಕೇಳಿ ಬರ್ತಿದೆ. ಮೊನ್ನೆಯಷ್ಟೇ ಪ್ರವಾಸಿಗರಿಗೆ ಬ್ಯಾನ್ ಆಗಿದ್ದ ನಂದಿ ಬೆಟ್ಟ. ಈಗ ನಂದಿ ಬೆಟ್ಟದ ಜೊತೆ ಸ್ಕಂದಗಿರಿಯು ಮತ್ತೊಮ್ಮೆ ಬ್ಯಾನ್. ಜುಲೈ 2ರಂದು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ನಡೆಯುವ ಹಿನ್ನೆಲೆ ಈಗಾಗಲೇ ಸ್ಕಂದಗಿರಿ ಮತ್ತು ನಂದಿಗಿರಿಗೆ ಪ್ರವಾಸಿಗರ ನಿಷೇಧದ ಆದೇಶ ಹೊರಬಿದ್ದಿದೆ. ನಂದಿ ಬೆಟ್ಟಕ್ಕೆ ಒಂದೇ ರಸ್ತೆ ಇರುವುದರಿಂದ ಟ್ರಾಫಿಕ್ ಸಮಸ್ಯೆ ಎದುರಾಗುತ್ತೆ ಎನ್ನುವ ಕಾರಣ ನೀಡಿ ನಂದಿ ಬೆಟ್ಟಕ್ಕೆ ಜನರ ಪ್ರವೇಶ ನಿಷೇಧಿಸಲಾಗಿದೆ. ಇನ್ನು ಸ್ಕಂದಗಿರಿಗೆ ಜನರು ಹೆಚ್ಚಾಗಿ ಬರುವುದರಿಂದ ಸಂಪುಟ ಸಭೆಗೆ ಆಗಮಿಸುವ ಗಣ್ಯರಿಗೆ ತೊಂದರೆ ಎನ್ನುವ ಕಾರಣ ನೀಡಿ ಸ್ಕಂದಗಿರಿ ಪ್ರವೇಶ ನಿಷೇಧಿಸಲಾಗಿದೆ. ಪ್ರವಾಸಿಗರಿಗೆ ಮತ್ತೆ ಮತ್ತೆ ತೊಂದರೆ ನೀಡ್ತಿರೋ ಜಿಲ್ಲಾಡಳಿತ. ಕನಿಷ್ಠ ವ್ಯವಸ್ಥೆ ರೂಪಿಸಿಕೊಳ್ಳದ ಜಿಲ್ಲಾ ಪೊಲೀಸ್ ಇಲಾಖೆ. ಬೆಂಗಳೂರಿಂದ ಕೂಗಳತೆ ದೂರದಲ್ಲಿರೋ ಚಿಕ್ಕಬಳ್ಳಾಪುರದಲ್ಲಿ ಕನಿಷ್ಠ ಸುಗಮ ವ್ಯವಸ್ಥೆ ಮಾಡಿಕೊಳ್ಳೋಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಇಲ್ವಾ ಅನ್ನೋ ಪ್ರಶ್ನೆ ಜನರಿಂದ ಬರ್ತಿದೆ. ಸಂಪುಟ ಸಭೆ ನಡೆಯೋಕ್ಕೂ ಪ್ರವಾಸಿಗರನ್ನ ತಡೆದು ನಿಲ್ಲಿಸೋಕ್ಕೂ ಏನು ಸಂಬಂಧ ಅಂತಿದ್ದಾರೆ ಪ್ರವಾಸಿಗರು.